ಮಾಡಿ ಮೇಡಮ್ ಅಂತ. ಉಲ್ಫ್ ಕಟ್ಟರೆ ಆಯಿತು. ಇಲ್ಲಿಂದ ಅದೇನು ಈ ಥರ ಫ್ರಿಂಚಸ್ 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 ಮಾಡಿಸ್ಕೊಳ್ರಿ ಯಾರಾದ್ರೂ ಹೆಂಗೆ ಮಾಡಿಸ್ಕೊಂತೀಯ? ಹಾಂ ಓಕೆ ನೋಡಿ, ಫ್ರಂಟ್ ಕಟ್ ಅವ್ರಿಗೆ ಮಾಡಬೇಕಾದ್ರೆ ಫ್ರಿಂಚಸ್ ಬೇರೆ ಬರುತ್ತೆ, ಈ ಥರ ಫ್ರಂಟ್ ಮಾಡಬೇಕಾದ್ರೆ ಬೇರೆ ಬರುತ್ತೆ. ಇದನ್ನು ಮೇಲಕ್ಕೆ ರೊಟೇಟ್ ಮಾಡಿ ಇದನ್ನು ನೀವು ಅವ್ರು ಯಾವ ಸೈಡಿಗೆ ಬೇಕೋ ಆ ಸೈಡ್ಗೆ ಅವರ ತಲೆ ಸ್ಟ್ರೈಟ್ಗೆ ಇಟ್ಕೊಳ್ಳಿ. ಸ್ಟ್ರೈಟ್ ಆದಮೇಲೆ ನೀಟಾಗಿ ಸೊ ತುಂಬ ಕಟ್ ಮಾಡಿಬಿಟ್ಟಿದ್ದಾರೆ. ನಮಗೆ ಕಟ್ ಮಾಡೋದಕ್ಕೆ ಕೂದಲಿಲ್ಲ, ಜಸ್ಟ್ ಅವ್ರಿಗೆ ಶೇಪನ್ನು ಕೊಡ್ಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆ. ಏನಕ್ಕೆ ನಿಮ್ಗೆ ಆ ಕಡೆ ತಿರುಗಿಸ್ಕೊಂಡಿಲ್ಲ ಅಂದರೆ ಇಲ್ಲಿ ಹಿಂದೆ ಕಟ್ ಮಾಡೋದು ನಿಮ್ಗೆ ಗೊತ್ತಾಗಲ್ಲ. ನಿನ್ನೆ ನಾನು ಫ್ರಂಟ್ ಕಟ್ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ, ಹಾಗಾಗಿ ಇಲ್ಲೇ ಹಿಂಗೆ ತಿರ್ಸ್ಕೊಳ್ತಾ ಇದ್ದೀನಿ. ಈ ಕ್ರಾಸಿಂಗ್ ಶೇಪಲ್ಲಿ ನೀವು ಮಾಡಿ. ಇಲ್ಲಿ ಏನಿರುತ್ತೋ ಅದು ನಮಗೆ ಕೆಳಗಡೆಗೆ ಹೋಗುತ್ತೆ. ಇಲ್ಲಿ ಮೇಲೆ ಏನು ಹೆಚ್ಚಾಗಿ ಕಟ್ ಮಾಡ್ತೀವೋ ಅದು ಮೇಲೆ ಮೇಲೆ ಸ್ಟೆಪ್ಸು ಬರುತ್ತೆ. ಸೊ ಇದನ್ನು ಕೂಡ ನಾವೇನು ಮಾಡಬೇಕು, ಕ್ರಾಸಿಂಗಲ್ಲೇ ಜಿಗ್ಜಾಗ್ ಮಾಡ್ಕೊಳ್ಳಿ. ಕ್ಲೈಂಟ್ ಯಾವತ್ತೂ ವಾರಿಸ್ಬೇಕು, ಅವಾಗೇನಾಗುತ್ತೆ ನಿಮ್ಮ ಕಟಿಂಗ್ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಬರೋದಿಲ್ಲ.